ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬಾಗಲಕೋಟೆ ಬೈ ಇಲೆಕ್ಷನ್ ಉಪ ಚುನಾವಣೆ ಇದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಏನು ಕಾಂಗ್ರೆಸ್ ಪಡೆ ಏನೋ ತಂತ್ರವನ್ನ ಹೇರಿತಾ ಇತ್ತು, ಆದ್ರೆ ಈಗ ಸಡನ್ ಆಗಿ ಆ ತಂತ್ರವನ್ನ ಬದಲಾಯಿತು ಅಂತ ಅನಿಸ್ತಾ ಐತೆ. ನಿರೀಕ್ಷೆ ಇಲ್ಲದ ಟಿಕೆಟ್ ಅನ್ನ ನೀಡ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಏನು ಈ ಕೆಲವೊಂದು ಹೆಸರುಗಳು ಓಡಾಡ್ತಾ ಇತ್ತು, ಕಾಂಗ್ರೆಸ್ ನಲ್ಲಿ ಬಹಳ ಟಿಕೆಟ್ಗಾಗಿ ಕುಟುಂಬದಲ್ಲಿ ಓಡಾಡ್ತಾ ಇತ್ತು. ಆದ್ರೆ ಈಗ ಸುರ್ಜಿವಾಲಾ ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಮೀಕ್ಷೆ ಸಭೆಯನ್ನ ಮಾಡಿದಾಗ ಮತ್ತು ಚರ್ಚೆಯನ್ನ ಮಾಡಿದಾಗ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಒಲವು ಇರುವಂತ ಏನು ಉಮೇಶ್ ಮೇಟಿ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಏನು ಮನ್ನಣೆ ಪಡಿತಾ ಇರುವುದು ಉಮೇಶ್ ಮೇಟಿ ಅವರು. ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಖಂಡಿತವಾಗ್ಲೂ ಏನು ಬಾಗಲಕೋಟೆ ಮತಕ್ಷೇತ್ರ ಮತ್ತೆ ಗೆಲ್ಲಬಹುದು ಅನ್ನೋದು ಬಹಳ ನಿರೀಕ್ಷೆಯಲ್ಲಿದೆ. ಉಮೇಶ್ ಮೇಟಿಗೆ ಬಹುಶಃ ಈಗ ಬಿ ಫಾರ್ಮ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದೆ ಅನ್ನೋದನ್ನು ಕೂಡ ಎಲ್ಲೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ತರ ಇತ್ತು. ಯಾಕೆಂದ್ರೆ ಇನ್ನು ಸುರ್ಜಿವಾಲಾ ಮತ್ತೊಂದು ಸುತ್ತಿನ ಸಭೆ ಮಾಡಿ ನಾವು ಅಧಿಕೃತವಾಗಿ ನಾವು ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅನ್ನೋದನ್ನು ಕೂಡ PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರುವಂತದ್ದು. ಯಾಕೆಂದ್ರೆ ಈಗ ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇತ್ತು, ಯಾರು ಕೂಡ ಊಹೆ ಮಾಡದಂತ ಈ ಒಬ್ಬ ವ್ಯಕ್ತಿಯನ್ನ ರಣತಂತ್ರ ಎನ್ನುವುದು ಇವತ್ತು ಸಮೀಕ್ಷೆ ಮಾಡಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಾಳತ್ವದಲ್ಲಿ ಕೊಟ್ಟಂತ CM ಸಿದ್ದರಾಮಯ್ಯನವರು ಕೂಡ ಬಹಳ ಒಂದು ಗಂಭೀರವಾಗಿ ತೆಗೆದುಕೊಂಡಂತ ಈ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ ಅನ್ನೋ ಕರೆ ಕೂಡ ಬಂದಿದೆ ಅನ್ನೋದು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಸುರ್ಜಿವಾಲಾ ಮತ್ತೊಂದು ಸಭೆಯನ್ನ ಮಾಡಿ ಮತ್ತೊಂದು ಅಧಿಕೃತವಾಗಿ ನಾವು ಆ ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿರುವಂತದ್ದು, ಈಗ ಮಾಧ್ಯಮ ಜೊತೆ ಮಾತಾಡಿರ್ತದ್ದು. ಆದ್ರೆ ಎಲ್ಲೊಂದು ಕಡೆ ಉಮೇಶ್ ಮೇಟಿ ಅವರಿಗೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಈ ತರ ಟಿಕೆಟ್ ಸಿಗುತ್ತಾ ಉಮೇಶ್ ಮೇಟಿ ಅವರಿಗೆ ಅಂತ ಹೇಳ್ಬಿಟ್ಟು. ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಪುತ್ರಿಯರಿಗೆ ಇತ್ತು ಅಂದ ಗೊಂದಲ ಇತ್ತು. ಆದ್ರೆ ಬಹುತೇಕ ಈಗ ಬಾಗಲಕೋಟೆ ಉಪ ಚುನಾವಣೆ ಟಿಕೆಟ್ ಕಾಂಗ್ರೆಸ್ ನಿಂದ ಉಮೇಶ್ ಮೇಟಿ ಅವರಿಗೆ ಸಿಕ್ಕಿರುವ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಇನ್ನು ಸುರ್ಜಿವಾಲಾ ಅವರ ಒಂದು ಸಭೆ ಮಾತ್ರ ಬಾಕಿ ಉಳಿದಿರೋದು, ಈಗ ಬಹುತೇಕ ಫೈನಲ್ ಆಗಿರುವುದರಿಂದಾಗಿ. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಉಮೇಶ್ ಮೇಟಿ ಅವರು ಜನರಿಗೆ ಒಲವನ್ನ ತೋರಿಸುವಂತದ್ದು, ಆಮೇಲೆ ಜನರ ಜೊತೆ ಬೆರೆತಂತ ವ್ಯಕ್ತಿ ಉಮೇಶ್ ಮೇಟಿ ಅವರು. ಗ್ರಾಮೀಣ ಭಾಗದಿಂದ ನಾವು ಹೋದ್ರೆ ಖಂಡಿತವಾಗ್ಲೂ ನಾವು ಉಮೇಶ್ ಮೇಟಿಗೆ ನಾವು ಖಂಡಿತವಾಗ್ಲೂ ಟಿಕೆಟ್ ಅನ್ನ ನೀಡ್ತೀವಿ, ಖಂಡಿತವಾಗ್ಲೂ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಬಹಳ ವ್ಯಕ್ತಪಡಿಸಿರುವಂತದ್ದು ಸತೀಶ್ ಜಾರಕಿಹೊಳಿ. ಇನ್ನೇನು ಸುರ್ಜಿವಾಲಾ ಅವರದ ಮತ್ತೊಂದು ಸುತ್ತಿನ ಸಭೆ ನಂತರ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಬರ್ತಾ ಇದ್ದಾರೆ.